Hey everyone, it's me Sahana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಫಿಸಿಕ್ಸ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನಿಮಗೆ ಮಾರ್ಚ್ 7th ಇದೆ. ಆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಕ್ಕಂತ ಫಿಸಿಕ್ಸ್ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ, ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೇಟೇಜ್ ಇದೆ, ಯಾವ ಮೇನಲ್ಲಿ ಯಾವ ರೀತಿ ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಈಗಾಗಲೇ ನಾನು ಫಿಸಿಕ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಫಿಸಿಕ್ಸಲ್ಲಿ ಕೇಳ್ತಕ್ಕಂಥ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಲಾಸ್ ಇದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಫಿಸಿಕ್ಸಲ್ಲಿ ಇರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ SI ಯೂನಿಟ್ ಏನೇನಿದೆ ಹೋಲ್ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅಲಾಂಗ್ ವಿತ್ ದಟ್ ನಿಮಗೆ ಫಿಸಿಕ್ಸ್ ಎಕ್ಸಾಮಿನೇಷನಲ್ಲಿ ಓನ್ಲಿ 2 days ಮಾತ್ರ ಗ್ಯಾಪ್ ಇದೆ. ಈ 2 daysಲ್ಲಿ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಅಲ್ಟಿಮೇಟ್ ಸ್ಟ್ರಾಟಜಿ ವಿಡಿಯೋ ಅಪ್ಲೋಡ್ ಆಗಿದೆ. ಅಲಾಂಗ್ ವಿತ್ ದಟ್ ಫಿಸಿಕ್ಸಲ್ಲಿ ಇರ್ತಕ್ಕಂಥ 14 ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿಡಿಯೋ 1 ಶಾರ್ಟ್ ಸೀರೀಸಲ್ಲಿ ಅಪ್ಲೋಡ್ ಆಗಿದೆ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ನಾನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಫಿಸಿಕ್ಸಲ್ಲಿ ಇರ್ತಕ್ಕಂಥ 11 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ 1, 2, 3 ಆ್ಯಂಡ್ 5 ಮಾರ್ಕ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಅದ್ರ ಜೊತೆಗೆ ನಾನು ಪ್ರಿಸ್ಕ್ರೈಬ್ಡ್ PDF ಫಾರ್ಮ್ಯಾಟನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಇದೆಲ್ಲ ವಿಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ. ಡೆಫಿನೆಟ್ಲಿ ಈ ಎಲ್ಲ ವಿಡಿಯೋಸ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಎಸ್ಪೆಷಲಿ ಫಿಸಿಕ್ಸ್ ಸಬ್ಜೆಕ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಫಿಸಿಕ್ಸ್ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥ ಪಾರ್ಟ್ ನಲ್ಲಿ ನಿಮಗೆ ಕೇಳ್ತಕ್ಕಂಥ 5 ಮಾರ್ಕ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಡಿರೈವೇಷನ್ಸ್ ಬಗ್ಗೆ ಮಾತಾಡ್ತೀನಿ. ಪಾರ್ಟ್ ಯಲ್ಲಿ ನಿಮಗೆ ಟೋಟಲ್ 6 ಕ್ವಶನ್ಸ್ ಇರುತ್ತೆ. ಈ 6 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಮಾತ್ರ ಆನ್ಸರ್ ಮಾಡೋರು ಇರ್ತೀರ. ಒಂದೊಂದು ಕ್ವಶನ್ಗೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ 3 × 5 15 ಮಾರ್ಕ್ಸ್ ಪಾರ್ಟ್ ಗೆ ಅಲೋಕೇಟ್ ಆಗಿರುತ್ತೆ. ನಾನು ಈಗ ಕೊಡ್ತಕ್ಕಂಥ ಡಿರೈವೇಷನ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿದರೆ ಪಾರ್ಟ್ ಯಲ್ಲಿ ನೀವು ಆರಾಮಾಗಿ 15 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಹಾಗಾದರೆ ಪಾರ್ಟ್ ಯಲ್ಲಿ ನಿಮಗೆ ಯಾವ ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನೋಡೋದಾದರೆ ವೇವ್ ಆಪ್ಟಿಕ್ಸ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಈ 2 ಚಾಪ್ಟರ್ಸಿಂದ ನಿಮಗೆ 5 ಮಾರ್ಕ್ ಕ್ವಶನ್ಸನ್ನು ಕೇಳ್ತಾರೆ. ಬಟ್ ಇದರಲ್ಲಿ ಡಿರೈವೇಷನ್ಸನ್ನು ಕೇಳಲ್ಲ, ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಈ 2 ಚಾಪ್ಟರ್ಸನ್ನು ನಾವು ಪಕ್ಕಕ್ಕೆ ಇಟ್ಟರೆ ನೆಕ್ಸ್ಟ್ ನಿಮಗೆ 4 ಚಾಪ್ಟರ್ಸಿಂದ ನಿಮಗೆ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಡಿರೈವೇಷನ್ಸನ್ನು ಕೇಳ್ತಾರೆ. ಹಾಗಾದರೆ ಆ ಚಾಪ್ಟರ್ಸ್ ಯಾವುದೇದು ಅಂತ ನೋಡೋದಾದರೆ ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್ ಈ ಚಾಪ್ಟರಿಂದ ನಿಮಗೆ 2 ಕ್ವಶನ್ಸ್ ಇದೆ, ಫಿಕ್ಸ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ನಿಮಗೆ 4 ಡಿರೈವೇಷನ್ಸ್ ಇದೆ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರಿಂದ ನಿಮಗೆ 7 ಡಿರೈವೇಷನ್ಸ್ ಇದೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈ ಚಾಪ್ಟರಿಂದ ನಿಮಗೆ 3 ಡಿರೈವೇಷನ್ಸ್ ಇದೆ. ಟೋಟಲ್ ಎಷ್ಟು ಡಿರೈವೇಷನ್ಸ್ ಆಯಿತು? ಟೋಟಲ್ 16 ಡಿರೈವೇಷನ್ಸ್ ಆಯಿತು. ಈ 16 ಡಿರೈವೇಷನ್ಸಲ್ಲಿ ಪಕ್ಕಾ 4 ಡಿರೈವೇಷನ್ಸನ್ನು ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅದರಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಡಿರೈವೇಷನ್ಸ್. ಓಕೆ, 3 ಡಿರೈವೇಷನ್ಸನ್ನು ನೀವು 100% ಪಕ್ಕ ಅಟೆಂಡ್ ಮಾಡಿದರೆ ನಿಮಗೆ 15 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಗೈಸ್. ಸೊ ಹಾಗಾಗಿ ಈ ಡಿರೈವೇಷನ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಿಸಿಕ್ಸಲ್ಲಿ ನೀವು ಈ 16 ಡಿರೈವೇಷನ್ಸನ್ನು 100% ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಈ 16 ಡಿರೈವೇಷನಿಂದ ನಿಮಗೆ ಈಸಿಯಾಗಿ 15 ಮಾರ್ಕ್ಸ್ ಸಿಗುತ್ತೆ. ಹಾಗಾದರೆ ಆ ಥರ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಡಿರೈವೇಷನ್ಸ್ ಯಾವುದೇದು ಅಂತ ನಾನು ಈ PDF ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಟೋಟಲ್ ನಿಮಗೆ 4 ಡಿರೈವೇಷನ್ಸ್ ಇದೆ. ಆ್ಯಂಡ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ 3 ಡಿರೈವೇಷನ್ಸ್ ಮೆನ್ಷನ್ ಮಾಡಿದ್ದೀನಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರಿಂದ 7 ಡಿರೈವೇಷನ್ಸ್ ಆ್ಯಂಡ್ ಸೆಮಿಕಂಡಕ್ಟರಿಂದ 2 ಕ್ವಶನ್ಸ್. ಓಕೆ, ಇದೆಲ್ಲದನ್ನು ಕೂಡ ನೀವು ಪರ್ಫೆಕ್ಟಾಗಿ 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ. ಟೇಕ್ ಕೇರ್ ಗೈಸ್.